ಫಿಕ್ಸ್ ಮಾಡಬೇಕು. ಒಂದು ಪ್ರೋಟೋಕಾಲ್ ಎಲ್ಲ ನಾನು ಹೇಳ್ತೀನಿ ಕೇಳಿ, ಯಾವನಾರಲ್ಲಿ ಪೊಲೀಸ್ ಆಗಲಿ, ತಿಮ್ಮಪ್ಪ ಆಗಲಿ, ಶಿವಕುಮಾರ್ ಆಗಲಿ, ಇನ್ನೊಬ್ಬ ಆಗಲಿ, ಒಂದು ಗೈಡ್ಲೈನ್ ಫಿಕ್ಸ್ ಮಾಡಬೇಕು. ಪಬ್ಲಿಕ್ CM ರಿಸೀವ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು, ಜನಕ್ಕೂ ಕೂತ್ಕೊಳ್ಳೋಕ್ಕಾಗಬೇಕು. ಅವ್ರು ಜನನೂ ಕೂತ್ಕೋಬಾರ್ದು, CM ನಿಂತ್ಕೋಬಾರ್ದು, ಮಿನಿಸ್ಟ್ರು ನಿಂತ್ಕೋಬಾರ್ದು. ಆ ರೀತಿ ಮಾಡಬೇಕು. ಒಂದು ಇದನ್ನ ಒಂದು ಚಾರ್ಟ್ ಮಾಡು, ಒಂದು ಲೆವೆಟ್ ಮಾಡು, ಲೆವೆಟ್ ಪ್ರಕಾರ ಬಿಡು ನೀನು. ನಿನ್ ಕೆಲಸ ಅದು. ಪಬ್ಲಿಕ್ ಅಲ್ಲಿ ಆಯ್ತು, ಜನಕ್ಕೆ ಒಂದು ನೆರಳು ಮಾಡಬೇಕು, CMಗೂ ನೆರಳು ಮಾಡಬೇಕು. ಹಂಗೆ ನಿಂತ್ಕೊಂಡ್ರೆ ಈ ಬಿಸಿಲಲ್ಲಿ ಹೆಂಗಾಗ್ತದೆ? ಇವೆಲ್ಲ ತಿಳ್ಕೊಬೇಕು. ಇವೆಲ್ಲ ಕೆಲಸ ಕಲಿಯೋದಲ್ಲ. ನೀವೆಲ್ಲ ಹೆಂಗೆ ನೀವು ಒಂದು 5 ಅಡಿ ಮುಂದಕ್ಕೆ ಹಾಕಿದ್ರೆ CM ನೆರಳಲ್ಲಿ ಇರ್ಬೋದು, ಜನ ಮಾಡೋರು. ಹೋಗ್ಬೇಕಪ್ಪ ಇದು ಕೊಡು. ಮಿನಿಸ್ಟರ್ಸ್ ಯಾವಾಗ ಬರ್ಬೇಕಾದ್ರೆ ಈ ರೀತಿ ಮಾಡಬೇಕು ಅಂತ ಒಂದು ಗೈಡ್ಲೈನ್ ಮಾಡಬೇಕು. ಆಮೇಲೆ ಇದನ್ನ ಪೇಪರ್ ಕೊಡಿಲ್ಲ ನಿಮಿಷ. ಗಾಡಿ ಬಿಡಂಗಿಲ್ಲ ಕೆಳಗಡೆ 500 ಮೀಟರ್ಗೆ ಏನೇನಿದೆ ಅಂತ ಲೆಕ್ಕ ಹಾಕಿ, ಏನೇನಿದೆ ಅಂತ ಒಂದು ರಿಂಗ್ ಹಾಕಿ, ಒಂದು ಮಾಡಿಬಿಟ್ಟು ಟರ್ನಲ್ ಆಗಿ ಅದ್ರ ಡ್ಯಾಮ್ ಸೇಫ್ಟಿ ಬಂದಿದೆ ಏನೇನಿದೆ ಅಂತ ಹಾಕ್ಬಿಟ್ಟು ಒಂದು ರೆಡಿ ಮಾಡಿ ಕಳ್ಸ್ಕೊಡು. ಬಿಟ್ಬಿಟ್ಟು ರೈತ ಪರವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಜೋರಾಗಿ. ಸೊ ಅದಕ್ಕೆ ಈಗ ನಾವು ಇದನ್ನ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳು, ನಾವು ಈ ಬರೋಕ್ಕಿಂತ ಮುಂಚಿತ ಕೂಡ ಈಗ ಚರ್ಚೆ ಮಾಡಿದ್ದೇವೆ. ಸೊ ರೈತರು ತಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮ ರೈತರ ಮುಖಂಡಗಳಿಗೆ, ಶಾಸಕರಿಗೆ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ಇನ್ನು ಮುಂದಕ್ಕೆ ಯಾವುದು ಕೂಡ ಅಪೀಲ್ ಇರಬಾರ್ದು. ಒನ್ ಟೈಮ್ ಕನ್ಸೆಂಟ್ ಅಕ್ವಿಷನ್ ತಾವೆಲ್ಲ ಅನುಮತಿ ಕೊಡಬೇಕು. ಏನು ರಿಹಾಬಿಲಿಟೇಷನ್ ಇದೆ ಅದಕ್ಕೆ ಬೇರೆ ತೀರ್ಮಾನವನ್ನು ನಾವು ಮಾಡ್ತೇವೆ. ಈಗ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ. ಮುಂದಕ್ಕೆ ಈಗೇನು ಈಗೇನು 524 ಮೀಟರ್ಗೆ ಏನು ನೀರು ನಿಲ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ದೊಡ್ಡ ಗೋಷ್ಠಿಯನ್ನ ಮುಂದಿನ ವಾರ ನಾವು ಮಾಡೋರಿದ್ದೇವೆ. ಇವತ್ತು ನಮಗೇನು ನೀರು ಇವತ್ತು ಹೋಗ್ತಾ ಇದೆ, ಸಮುದ್ರಕ್ಕೆ ಹೋಗ್ತಾ ಇದೆ, ನಿಲ್ಲಿಸಿ ನಮ್ಮ ನೀರಾವರಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರ. ಈ ಅವಧಿಯಲ್ಲೇ ಇದನ್ನ ಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ. ನಮಗೆ ಟೆಕ್ನಿಕಲ್ ಆಗಿ, ಲೀಗಲ್ ಆಗಿ ಹಿಂದೆ ಇಳಿಸಿದ್ದು ಕೂಡ ತಮಗೆಲ್ಲ ಗೊತ್ತಿದೆ. ಆದ್ರೆ ಇದಕ್ಕೆ ನಾವು ಬಹಳ ಜಾಗೃತಿಯಿಂದ ನಾವು ಕೆಲಸ ಮಾಡಬೇಕು ಅಂತಿದ್ದೇವೆ. ಈ ಜನ, ಈ ಭಾಗದ 4 ಜಿಲ್ಲೆಯ ಜನ, ಗುಲ್ಬರ್ಗ ಇರ್ಬೋದು, ಯಾದಗಿರಿ ಇರ್ಬೋದು, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಎಲ್ಲರೂ ಕೂಡ ರೈತರು ಸಹಕಾರವನ್ನು ಮಾಡಬೇಕು. ಎಲ್ಲ ಪಕ್ಷದ ಶಾಸಕರು ಕೂಡ ಕರೆಸಿ ಅವರ ಅಭಿಪ್ರಾಯ ಕೂಡ ನಾವೆಲ್ಲ ಪಡ್ಕೊಂಡಿದ್ದೇವೆ. ಈ ವಿಚಾರವನ್ನ ತಮಗೆ ತಿಳಿಸ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಮುಂದೆ ವಿಚಾರವನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಮ್ಮನ್ನ ಚರ್ಚೆ